ಸರ್? ಯಾರಪ್ಪ ಹೇಳ್ತೀನಿ, ಸೋಷಿಯಲ್ ಮೀಡಿಯಾ ತಾನೆ. ಹಾಂ ಹಾಂ, ಯಾವ್ದು ಒಂದು ಇರೋದು ರಾಮ್ ಡಿ ಕೆ ಚಾನಲ್. ಈ ಆಪ್ ಹೆಲ್ಮೆಟ್ಸ್ ಎಲ್ಲ ಹಾಕ್ಸ್ಬಾರ್ದು ಹೇಳ್ಬೇಕು ನೀನು. ಓಕೆ ಸರ್. ಈ ಹೆಲ್ಮೆಟ್ಸ್ ಇದಾವಲ್ಲ ಹಾಂ ಫುಲ್ ಹಾಕೋಬೇಕು. ಕಣ್ಣಿಗೆ ಇಂಪಾರ್ಟೆಂಟ್ ಇರುತ್ತೆ, ಕಣ್ಣು ಆಕ್ಸಿಡೆಂಟ್ ಆಗುವಾಗ ಮತ್ತೆ ಮುಖ ಎಲ್ಲ ಸೇಫ್ ಆಗುತ್ತೆ. ಮತ್ತು ಹಿಂದೆ ಇದನ್ನು ಹಿಡ್ತಿದ್ರೆ ತೀರೋಗ್ಬೋದು ಅವರು. ಮತ್ತು ಇಷ್ಟೆಲ್ಲ ಸೇಫ್ಟಿ ಇರುತ್ತೆ. ನೀನು ಹಾಕೊಂಡಿದೆಯಲ್ಲ ಅಂತ ಹೆಲ್ಮೆಟ್ ಬರುತ್ತೆ. ಓಕೆ ಸರ್. ನೀವು ಇದನ್ನು ಸೋಷಿಯಲ್ ಮೀಡಿಯಲ್ಲಿ ಹಾಕಿ ಹೇಳ್ಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್. ಎಲ್ಲರಿಗೂ ಹೇಳಿ ತಿಳಿಸ್ಕೊಡು. ಮತ್ತು ನೋಡಿ ಈ ಥರ ಹೆಲ್ಮೆಟ್ಸ್ ಹಾಕೊಂಡಿರ್ತಾರೆ, ಇದಕ್ಕೇನು ಸೇಫ್ಟಿ ಇಲ್ಲ, ಲಾಕ್ ಇಲ್ಲ. ಹಾಂ ಸರ್. ಆಕ್ಸಿಡೆಂಟ್ ಆದಾಗ ಫೋರ್ಸ್ ಬೀಳುತ್ತಲ್ಲ, ಬಿದ್ದೋಗ್ಲೂಬೋದು, ಹಾಂ ಪೀಸ್ ಹಾಕ್ಬೋದು. ಸರಿ ಸರ್. ಬರೋದಿಲ್ಲ, ಆಮೇಲೆ ಏನಾದ್ರು ತೊಂದರೆ ಅದನ್ನ ಅನ್ಭವಿಸ್ಬೇಕಲ್ವಾ. ಕರೆಕ್ಟ್. ಅದಕ್ಕೋಸ್ಕರ ಫುಲ್ ಹೆಲ್ಮೆಟ್ ಕ್ಯಾರಿ ಮಾಡಬೇಕು. ಏನೇ ಎಲ್ಲರಿಗೂ ಹೇಳ್ಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್. ಹೇಳ್ತೀನಿ. ಯಾವ ಸೋಷಿಯಲ್ ಮೀಡಿಯಾ? ನಂದು ರಾಮ್ ಡಿ ಕೆ ಚಾನಲ್ ನಂದೇ ಸ್ವಂತಾಗಿರೋದು. ಹೇಳ್ತೀನಿ ಸರ್. ಈ ವಿಡಿಯೋನ ಹಾಕೋಬೇಡ, ಮೊಬೈಲ್ ಜಸ್ಟ್ ಒಂದು ಪೋಸ್ಟ್ ಹಾಕ್ತಾರೆ. ಓಕೆ. ಆಪ್ ಹೆಲ್ಮೆಟ್ಸ್ ಕ್ಯಾರಿ ಮಾಡಬೇಡಿ, ಫುಲ್ ಹೆಲ್ಮೆಟ್ ಸೇಫ್ಟಿ ಇರೋದ್ರಿಂದ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅವ್ರು ಹೇಳಿದ್ದು ಕರೆಕ್ಟ್. ಆ್ಯಕ್ಚುಲಿ ಸೇಫ್ಟಿ ಆಗಿರ್ಬೇಕು ಅಂದರೆ ಹಾಫ್ ಹೆಲ್ಮೆಟ್ ಹಾಕೋಬಾರ್ದು ಅಂತ ಹೇಳ್ತಾ ಇದ್ದಾರೆ ಅವರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲರೂ ಮುಂದವರು ಹಾಫ್ ಹೆಲ್ಮೆಟ್ ಹಾಕೊಂಡು ಓಡಿಸೋದು. ತುಂಬ ಹುಷಾರಾಗಿ ಗಾಡಿ ಸೇಫಾಗಿ ಓಡಿಸಿ, ಗಾಡಿನ ಸ್ಲೋ ಓಡಿಸಿ ಒಂದು ಲೆಕ್ಕಕ್ಕೆ ಹೋಗಿ ಹಾಫ್ ಹೆಲ್ಮೆಟ್ ಹಾಕೋಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.